ಬಿರು ಬೇಸಿಗೆಯಲ್ಲೇ ಕಲ್ಲಂಗಡಿಗೆ ವೈರಸ್ ಕಾಟ, ರೆಡ್ಡಿಹಳ್ಳಿ ರೈತನಿಗೆ ಲಕ್ಷಾಂತರ ನಷ್ಟ. ಚಳ್ಳಕೆರೆ. ಬಿರು ಬೇಸಿಗೆಯ ಬಿಸಿಲ ಝಳಕ್ಕೆ ತತ್ತರಿಸಿದ ಜನರ ದೇಹಕ್ಕೆ ತಂಪು ನೀಡುವ ಕಲ್ಲಂಗಡಿ ಹಣ್ಣುಗಳೇ ಇದೀಗ ವೈರಸ್ ರೋಗಕ್ಕೆ ತುತ್ತಾಗಿ ರೈತರಲ್ಲಿ ಆತಂಕ ಮೂಡಿಸಿವೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿ ಬೆಳೆದ ಬೆಳೆ ಕಣ್ಣೆದುರೇ ನಾಶವಾಗುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ತಾಲ್ಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ರೈತ ತಿಪ್ಪೇಸ್ವಾಮಿ ಅವರು 2 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯಿದ್ದು, ಬೀಜ, ಗೊಬ್ಬರ ಹಾಗೂ ಇತರೆ ವೆಚ್ಚಗಳಿಗೆ ಸುಮಾರು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಉತ್ತಮವಾಗಿ ಬೆಳೆಯೂ ಬಂದಿದ್ದು, ಬೇಸಿಗೆ ಹಿನ್ನೆಲೆ ಕಲ್ಲಂಗಡಿಗೆ ಉತ್ತಮ ಬೇಡಿಕೆ ಇರುವ ಕಾರಣ ಸುಮಾರು 4 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದರು. ಆದರೆ ಕಟಾವಿಗೆ ಸಿದ್ಧವಾಗಿದ್ದ ಬೆಳೆ ಆಕಸ್ಮಿಕವಾಗಿ ವೈರಸ್ ರೋಗಕ್ಕೆ ತುತ್ತಾಗಿ ಸಂಪೂರ್ಣ ನಾಶವಾಗಿದೆ. ಇದರಿಂದ ನಿರೀಕ್ಷಿತ ಆದಾಯವೇ ಅಲ್ಲದೆ ಹೂಡಿದ ಬಂಡವಾಳವೂ ಕೈಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ರೈತ ತಿಪ್ಪೇಸ್ವಾಮಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಉತ್ತಮ ಫಸಲಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಕಲ್ಲಂಗಡಿ ಬೆಳೆಯೇ ವೈರಸ್ಗೆ ತುತ್ತಾಗಿ ನಿದ್ದೆ ಕದಿಯುತ್ತಿದೆ. ಸರ್ಕಾರ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತ ತಿಪ್ಪೇಸ್ವಾಮಿ ತಮ್ಮ ಅಳಲು ವ್ಯಕ್ತಪಡಿಸಿದ್ದಾರೆ. ಉತ್ತಮ ಬೇಡಿಕೆ ಇರುವ ಸಮಯದಲ್ಲೇ ರೋಗ ಬಾಧೆ ಕಾಣಿಸಿಕೊಂಡಿರುವುದು ಕಲ್ಲಂಗಡಿ ಬೆಳೆದ ಇತರ ರೈತರಲ್ಲಿಯೂ ಆತಂಕ ಸೃಷ್ಟಿಸಿದೆ. ಸಂಬಂಧಿತ ಕೃಷಿ ಇಲಾಖೆ ಅಧಿಕಾರಿಗಳು ತುರ್ತಾಗಿ ಭೇಟಿ ನೀಡಿ ಬೆಳೆ ಹಾನಿ ಅಂದಾಜು ಮಾಡಿ ಪರಿಹಾರ ಒದಗಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ನಾವಿವತ್ತು ಜನಧನಿ ನ್ಯೂಸ್ನಿಂದ ರೆಡ್ಡಿಹಳ್ಳಿ ಗ್ರಾಮದ ರೈತ ತಿಪ್ಪೇಸ್ವಾಮಿ ಕಲ್ಲಂಗಡಿ ಬೆಳೆದ 2 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದ ಜಮೀನಿಗೆ ನಾವು ಬಂದಿದ್ದೀವಿ. ಇವತ್ತು ಏನೋ ಅವರು 1 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ, ಒಂದು ಆರ್ಥಿಕವಾಗಿ ಸದೃಢರಾಗಬೇಕು, ನಾವು ಕಲ್ಲಂಗಡಿ ಬೆಳೆದು ನಾವು ಇದಾಗಬೇಕು ಅಂತೇಳಿ ಅವ್ರು ಕಲ್ಲಂಗಡಿ ಬೆಳೆದಿದ್ದಾರೆ. 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ಇದಕ್ಕಿಂತ ಬೆಳೆ ಕಟಾವಿಗೆ ಬರೋ ಮುಂದ್ಗಡೆ ಅದಕ್ಕೆ ಒಂದು ಬೆಳೆ ವೈರಸ್ ರೋಗ ಬಂದಿರೋದ್ರಿಂದ ಸುಮಾರು 4 ಲಕ್ಷ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಇವತ್ತು 1 ಲಕ್ಷನೂ ಬರೋದು ಕಷ್ಟ ಇದೆ. ಇವತ್ತು ರೈತರು ಯಾವ ರೀತಿ ಹಂಗೆ ಅವರ ಬದುಕು ಇದಾಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆಯಾಗಿದೆ. ಇವತ್ತಿಗೆ ಸಂಬಂಧಪಟ್ಟ ಇದಕ್ಕೆ ಪರಿಹಾರ ಸಂಬಂಧಪಟ್ಟ ಅಧಿಕಾರ ಇಲಾಖೆಯಿಂದ ಪರಿಹಾರ ಬಂದರೆ ಅವರಿಗೆ ಒದಗಿಸಿಕೊಟ್ರೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ನಾವು ಇವತ್ತು ಜನಧನಿ ನ್ಯೂಸಿಂದ ಕೇಳ್ಕೊತಾ ಇದ್ದೀವಿ.